ನನ್ನ ಜೊತೆ ವರ್ಕೌಟ್ ಮಾಡ್ಬಾ ಅಂದರೆ ನಿನ್ನ ಸವಾಸನೇ ಬೇಡ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಮಾರ್ನಿಂಗ್ 5 ಇಂದ 5:30 ಒಳಗಡೆ ಡೇ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದಿನ ಹೊರಗಡೆ ಮಾಡಿದೆ, ಅದ್ಯಾಕೂ ಗೊತ್ತಿಲ್ಲ ಇವತ್ತು ಹೊರಗಡೆ ಜನ ಇದ್ರು ಅಂತ ಹೇಳಿ ತುಂಬ ಮುಜುಗರ ಆಯಿತು. ಹಾಗಾಗಿ ಮತ್ತೆ ನನಗೆ ಯಾಕೆ ಬೇಕು ಅಂತೇಳಿ ಒಳಗಡೆ ಹೋಗಿ ಮ್ಯಾಟ್ ಹಾಸ್ಕೊಂಡು ನಂದು ವರ್ಕೌಟ್ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಮನೇಲಿನೇ ಸಿಂಪಲಾಗಿ ನಾವು ವೆಯ್ಟ್ ಲಾಸ್ ವರ್ಕೌಟ್ ಹೆಂಗೆ ಮಾಡಬೇಕು, ಮತ್ತು ತುಂಬ ಜನ ಬೊಜ್ಜು ಹೊಟ್ಟೆ ಇದೆ ಅಂತೇಳಿ ಸಫರ್ ಆಗ್ತಾನೆ ಇರ್ತಾರೆ. ಏನಾದರೂ ಮಾಡಿದ್ರೆ ತಾನೇ ಹೋಗುತ್ತೆ. ಸೊ ನಾನು ಒಂದು ಪ್ಯಾಟ್ರನ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಫಿಟ್ ಆಗಿರಬೇಕು, ವಿತ್ ನಮಗೆ ಹೊಟ್ಟೆ ಕೂಡ ಇರಬಾರ್ದು ಅಂತ ಹೇಳಿ. ಸೊ ಆ ಪ್ಯಾಟ್ರನ್ ಏನು, ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ಸೆಟ್ಸ್ ಎಲ್ಲ ಯಾವ ಥರ ಮಾಡ್ತೀನಿ ಇದೆಲ್ಲದೂ ಕೂಡ ಫುಲ್ ಡೇ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಒಂದೇ ಒಂದು ಸರಿ ಚೆಕ್ ಮಾಡಿ. ಇನ್ನು ನಿಮಗೆಲ್ಲ ತುಂಬಾ ಬೆನಿಫಿಟ್ ಆಗುತ್ತೆ. ಇನ್ನು ನಂದು ಪಾರ್ಟ್ ಏನಿರುತ್ತೆ ಅದೆಲ್ಲದು ಕೂಡ ಮುಗಿಸ್ಕೊತೀನಿ. ನಾನು ವರ್ಕೌಟ್ ಮಾಡುವಾಗ ಜಯಂತ್ ಏನಾದರೂ ಒಂದು 5 ನಿಮಿಷ ಸಿಕ್ಬಿಟ್ರೆ ಸಾಕು, ಲೇಯಿಂಗ್ ಎಕ್ಸಸೈಸ್ ಮಾಡುವ ಅಂತ ಕರಿತೀನಿ. ಸೊ ಅವ್ರು ಎದ್ರುಕೊಂಡು ಹೋಗೇ ಬಿಡ್ತಾರೆ. ಸೊ ಟೈಮ್ಸ್ಗೆಲ್ಲ ಹಿಂಗೆ ಕಾಡ್ಸೋದಕ್ಕಂತ ನನಗಂತೂ ತುಂಬ ಇಷ್ಟ. ಇನ್ನು ಅದಾಗಿದ ತಕ್ಷಣ ಸೂರ್ಯ ನಮಸ್ಕಾರ ಕಂಪಲ್ಸರಿ 5. ಅದಾಗಿ ಇನ್ನು ಆಸನಗಳು ಕೆಲವೊಂದಷ್ಟು ಇರುತ್ತೆ, ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋವಂಥ ಆಸನಗಳು, ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಮೆಡಿಟೇಷನ್, ಅಫರ್ಮೇಷನ್ಸ್ ಮತ್ತು ಮ್ಯಾನಿಫೆಸ್ಟೇಷನ್, ಗ್ರಾಟಿಟ್ಯೂಡ್ ಇದೆಲ್ಲದೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋದ್ರೊಳಗಡೆ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರಿ ಎಷ್ಟು ಟೈಮ್ ಆಗುತ್ತೆ ಅಂತೇಳಿ. ನನಗೆ 35 to 40 ಮಿನಿಟ್ಸ್ ಎಕ್ಸಾಕ್ಟ್ ಆಗುತ್ತೆ. ಇನ್ನು ಮಾರ್ನಿಂಗ್ ನನ್ನ 1 to 2 ಅವರ್ಸ್ ಇದೇ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ದಿನ ಆಯಿತು ನಾನು ಕೂಡ ಇದನ್ನು ಮಿಸ್ ಮಾಡ್ಕೊಂಡಿದ್ದೆ, ಬಟ್ ಈಗ ಕನ್ಸಿಸ್ಟೆಂಟಾಗಿ ಮಾಡೋದಕ್ಕೆ ಸಖತ್ ಹ್ಯಾಪಿ ಫೀಲ್ ಇದ್ದೀನಿ. ನನ್ನ ಡೇ ಈ ಥರ ಸ್ಟಾರ್ಟ್ ಆಗುತ್ತೆ. ಹೇಗಿದೆ?